ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸುನಿ ದಸಕಂಠ ರೆಸಾನ್ ಅತಿ ತೇಹಿ ಮನ ಕೀನ್ಹ ಬಿಚಾರ ರಾಮ ದೂತ ಕರ ಮರೌ ಬರೋ ಯಹ ಖಲ್ ರತ್ ಮಲಭಾರ ಅಸ ಕಹಿ ಚಲಾ ರಚಿಸಿ ಮಗ ಮಾಯಾ ಸರ್ ಮಂದಿರ बर बाग बनाया मारुत सुत देखा शुभ आश्रम मुनि ही बूझी जल पियो जाई श्रम राक्षस कपट बेश तह सोहा मायापति दूत ही चह मोहा जाई पवन सुत नायवु माथा लाग सो कहै राम गुण गाथा होत महारन रावण रामहि जीति हहि राम न संशय या मही यहाँ भये मैं देखऊँ भाई ज्ञान दृष्टि बल मोहि अधिकाई मगा जल तेहि दीन कमंडल कह कपि नहीं अघाऊँ थोरे जल सर मज्जन करि आतुर आवहूँ दिच्छा देवु ज्ञान जेहि पावहूँ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾವಣನಿಗೆ ಕಾಲನೇಮಿ ಹೇಳ್ತಾನೆ, ನಿನ್ನ ಕಣ್ಮುಂದೆನೆ ಲಂಕೆಯನ್ನು ಸುಟ್ಟ ಹನುಮಂತನನ್ನ ಯಾರು ತಾನೇ ತಡೆಯೋದಕ್ಕೆ ಸಾಧ್ಯ? ಮತ್ತೆ ಶ್ರೀರಾಮನ ಮಹಿಮೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ನೀನು ರಾಮನನ್ನ ಭಜಿಸು, ಕಾಲ ಸ್ವರೂಪವನ್ನ ಕಬಳಿಸುವಂತಹವನನ್ನ ಯಾರಾದ್ರೂ ಕನ್ಸಲ್ಲಾದ್ರೂ ಯುದ್ಧದಲ್ಲಿ ಗೆಲ್ಲಬಹುದಾ ಅಂತ ಅಂದ್ಬಿಟ್ಟು ಅವನು ಹೇಳ್ತಾನೆ. ಅಂದ್ರೆ ಕಾಲ ಸ್ವರೂಪವನ್ನೇ ನುಂಗುವಂತ ಕಬಳಿಸುವಂಥವನನ್ನ ನಾವು ಕನ್ಸಲ್ಲಾದ್ರೂ ಏನಾದ್ರೂ ಯುದ್ಧದಲ್ಲಿ ಗೆಲ್ಲಕ್ಕಾಗುತ್ತಾ ಅಂತ ಅಂದ್ಬಿಟ್ಟೆಲ್ಲ ಹೇಳಿದಾಗ ಕಾಲನೇಮಿಯ ಈ ಮಾತನ್ನ ಕೇಳಿ ರಾವಣನಿಗೆ ತುಂಬಾ ಕೋಪ ಬರುತ್ತೆ. ಆಗ ಕಾಲನೇಮಿ ಮನಸ್ಸಲ್ಲಿ ಯೋಚನೆ ಮಾಡ್ಕೊಳ್ತಾನೆ, ಈಗ ಇವನಂತೂ ಸುಮ್ಮನೆ ಬಿಡೋದಿಲ್ಲ ರಾವಣ ನನಗೆ. ಸೊ ಈ ದುಷ್ಟನ ಕೈಯಲ್ಲಿ ಸಾಯೋದಕ್ಕಿಂತ ಶ್ರೀರಾಮನ ದೂತನ ಕೈಯಲ್ಲಿ ಸಾಯೋದೇ ಮೇಲು, ಇವನು ಪಾಪದ ಹೊರೆಯನ್ನ ಹೊತ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು ಆಲೋಚನೆ ಮಾಡಿ ಕಾಲನೇಮಿ ಹನುಮಂತ ಹೋಗೋ ಮಾರ್ಗದಲ್ಲಿ ಮಾಯೆಯನ್ನ ರಚನೆ ಮಾಡ್ತಾನೆ. ಏನ್ ರಚನೆ ಮಾಡ್ತಾನೆ? ಒಂದು ಸುಂದರವಾಗಿರುವಂತ ಸರೋವರ ಇರೋ ತರ, ಅಲ್ಲಿ ಅಂದವಾದಂತಹ ವನ, ಅದರಲ್ಲೊಂದು ಆಶ್ರಮ, ಆಮೇಲೆ ಒಂದು ದೇವಸ್ಥಾನ, ಇದನ್ನೆಲ್ಲ ನಿರ್ಮಾಣ ಮಾಡ್ತಾನೆ. ಹನುಮಂತ ಏನ್ ಮಾಡ್ತಾನೆ, ಆ ಸುಂದರವಾದಂಥ ಆಶ್ರಮವನ್ನ ನೋಡಿ ಮುನಿಗಳಲ್ಲಿ ನೀರು ಕೇಳಿ ಕುಡಿದು ಬಾಯಾರಿಕೆಯನ್ನ ಹಿಂಗಿಸ್ಕೊಂಡು ದಣಿವನ್ನ ನಿವಾರಿಸ್ಕೊಳ್ಳೋಣ ಅಂತ ಅನ್ಕೊಳ್ತಾನೆ. ಅಂದ್ರೆ ಅಷ್ಟು ಆಕರ್ಷಣೆಯಿಂದ ಕೂಡಿತ್ತದು. ನೋಡಿದ ತಕ್ಷಣ ನಾವು ಅಲ್ಲಿ ಹೋಗಿ ಕೂತ್ಕೋಬೇಕಪ್ಪ ಒಂದು ನಿಮಿಷ ಅನ್ನೋಷ್ಟು ಅದು ಸೌಂದರ್ಯದಿಂದ ಕೂಡಿತ್ತು. ಸೊ ಅಲ್ಲಿಗೆ ಹೋಗಿ ಸ್ವಲ್ಪ ದಣವನ್ನ ಆರಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಅನ್ಕೊಳ್ತಾನೆ. ಕಾಲನೇಮಿಯಲ್ಲಿ ಕಪಟ ಮುನಿಯ ವೇಷವನ್ನ ಧರಿಸ್ಕೊಂಡು ಇದ್ದ. ಆ ಮೂಢ ತನ್ನ ಮಾಯೆಯಿಂದ ಮಾಯಾಪತಿಯ ದೂತನನ್ನ ಮರಳು ಮಾಡೋದಕ್ಕೆ ಅವನು ಇಷ್ಟಪಡ್ತಾ ಇದ್ದ. ಮಾರುತಿ ಅವನ ಹತ್ರ ಹೋಗಿ ನಮಸ್ಕಾರ ಮಾಡ್ತಾನೆ. ಆ ರಾಕ್ಷಸ ಶ್ರೀರಾಮನ ಗುಣಗಳನ್ನ ಕೊಂಡಾಡ್ತಾ ಈ ರೀತಿ ಹೇಳ್ತಾನೆ, ರಾಮ ರಾವಣರ ಮಧ್ಯೆ ಮಹಾಯುದ್ಧನೇ ನಡೀತಾ ಇದೆ, ಶ್ರೀರಾಮನಿಗೇ ಗೆಲುವಾಗತ್ತೆ, ಇದರಲ್ಲಿ ಸಂದೇಹನೇ ಇಲ್ಲ. ಅಂದ್ರೆ ಇಲ್ಲಿ ರಾಮ ಅಂತಂದ್ರೆ ಹನುಮಂತನಿಗೆ ತುಂಬಾ ಇಷ್ಟ ಅಲ್ವಾ. ಈಗ ಅವನಿಗೆ ಯಾರು ಇಷ್ಟನೋ ಅವ್ರ ಬಗ್ಗೆ ಹೊಗಳಿದಾಗ ಇವನ ಮೇಲೆ ನಂಬಿಕೆ ಬರುತ್ತೆ ಅನ್ನೋದೆಲ್ಲ ಅವನು ತಿಳ್ಕೊಂಡಿರ್ತಾನೆ. ನೋಡಿ ಇಲ್ಲಿ ನೋಡು, ರಾಮ ರಾವಣರ ಯುದ್ಧ ನಡೀತಾ ಇದೆ, ರಾಮನಿಗೆ ಗೆಲುವಾಗುತ್ತೆ ಅಂತ ಹನುಮಂತನಿಗೆ ಸಂತೋಷ ಆಗ್ಲಿ ಅಂತ ಅಂದ್ಬಿಟ್ಟು ಆಮೇಲೆ ಹೇಳ್ತಾನೆ, ತಮ್ಮ ನನಗೆ ದಿವ್ಯ ದೃಷ್ಟಿ ಅನ್ನೋದಿದೆ, ಅದನ್ನ ಇಟ್ಕೊಂಡು ನಾನು ಎಲ್ಲವನ್ನ ನೋಡ್ತಾ ಇದ್ದೀನಿ. ರಾವಣ ಮತ್ತೆ ರಾಮನ ಯುದ್ಧ ನಡೆಯುತ್ತೆ, ಅದರಲ್ಲಿ ರಾಮನೇ ಗೆಲ್ಲೋದು ಅಂತ. ಹನುಮಂತ ಅವನಿಗೆ ನೀರನ್ನ ಕೇಳ್ತಾನೆ. ಆಯ್ತು, ನನಗೆ ಸ್ವಲ್ಪ ನೀರು ಕೊಡಿ ಅಂತ ಅಂದ್ಬಿಟ್ಟು ಅವನೇನ್ ಮಾಡ್ತಾನೆ, ತನ್ನ ಕಮಂಡಲವನ್ನ ಕೊಡ್ತಾನೆ, ಅದರಲ್ಲಿ ನೀರು ಇರುತ್ತಲ್ಲ ಅದನ್ನ ಕೊಡ್ತಾನೆ. ಆಗ ಹನುಮಂತ ಹೇಳ್ತಾನೆ, ಈ ಸ್ವಲ್ಪ ನೀರಿಂದ ನನ್ನ ಬಾಯಾರಿಕೆ ತಣಿಯೋದಿಲ್ಲ, ನನಗಿನ್ನೂ ಸ್ವಲ್ಪ ಜಾಸ್ತಿ ನೀರು ಬೇಕು ಅಂತ ಕೇಳಿದಾಗ ಕಾಲನೇಮಿ ನೋಡು, ಆ ಸರೋವರಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ನೀರು ಕೂಡ ಕುಡ್ಕೊಂಡು ತಕ್ಷಣನೇ ನೀನು ಬಂದ್ಬಿಡು, ನಾನು ನಿನಗೆ ದೀಕ್ಷೆಯನ್ನು ಕೊಡ್ತೀನಿ, ಅದರಿಂದ ನಿನಗೂ ಕೂಡ ದಿವ್ಯ ದೃಷ್ಟಿ ಮತ್ತು ಜ್ಞಾನ ಇದೆಲ್ಲ ಪ್ರಾಪ್ತಿಯಾಗುತ್ತೆ ಅಂತ ಒಂದು ದೀಕ್ಷೆಯನ್ನು ನಿನಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಕಾಲನೇಮಿ ಹೇಳ್ತಾ ಇದ್ದಾನೆ. ಅಂದರೆ ಕಮಂಡಲುವಿನಲ್ಲಿರುವಂತಹ ನೀರು ಸಾಲೋದಿಲ್ಲ ಅಂತ ಕೇಳಿದಾಗ ಸರೋವರಕ್ಕೆ ಹೋಗಿ ನೀನು ಸ್ನಾನ ಮಾಡಿ ನೀರು ಕುಡ್ಕೊಂಡು ಬಾ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಂದರೆ ಈಗ
ಹನುಮಂತ ಸರೋವರದ ಹತ್ರಕ್ಕೆ ಹೋಗಬೇಕು, ಅದಕ್ಕೋಸ್ಕರ ಆ ರೀತಿ ಹೇಳ್ತಾ ಇದ್ದಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.